ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ 2023 ಆಗಿರಬಹುದು. ಸರಣಿ ಮತ್ತು ಪೂರ್ವ ಸಿದ್ಧತೆಗಾಗಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಇವತ್ತು ಸಮಾಜ ವಿಜ್ಞಾನದಲ್ಲಿ 5 ಅಂಕ ಭೂಪಟದ ಪ್ರಶ್ನೆಗಳನ್ನು ಇಂಡಿಯನ್ ಮ್ಯಾಪ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಯಾವ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಅನ್ನ ಮಾಡ್ತೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯದಲ್ಲಿನೂ ಕೂಡ ನಾವು ಏನು ಮಾಡ್ತಾ ಇದ್ವಿ, ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅನ್ನೋದನ್ನು ಒತ್ತಿದ್ರೆ ಎಲ್ಲ ವಿಷಯದಲ್ಲಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕ್ವಶನ್ ಪೇಪರ್ಸ್ ಇದಾವ, ಅವುಗಳ ಸಹಿತ ಬೆನಿಫಿಟ್ ತಗೊಳ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲ್ನಲ್ಲಿ SSಗೆ ಸಂಬಂಧಪಟ್ಟಂತೆ 5 ಅಂಕದ ಭೂಪಟದ ಪ್ರಶ್ನೆಗಳು. ಇಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿ ಭಾರತದಲ್ಲಿ ಐರೋಪ್ಯರ ನೆಲೆಗಳಂತ ಇದಾವೆ. ಇಲ್ಲಿಂದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದಾದ್ರೂ ಸ್ಥಳಗಳನ್ನು ತಮಗೆ ಏನು ಮಾಡಬಹುದು ವಿದ್ಯಾರ್ಥಿಗಳೇ, ಕೊಡಬಹುದು. ಸೊ ಈ ಒಂದು ಸ್ಥಳಗಳನ್ನು ತಾವೇನು ಮಾಡ್ಕೊಳ್ಬೇಕಾಗ್ತದೆ, ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ವಿಶಾಖಪಟ್ಟಣಂ, ಪುಲಿಕಾಟ್, ಮದ್ರಾಸ್, ಪಾಂಡಿಚೇರಿ, ನಾಗಪಟ್ಟಣ, ಅಹಮದಾಬಾದ್, ಆಗ್ರಾ ಆಗಿರ್ಬೋದು, ಓಕೆ, ಸೂರತ್ ಆಗಿರ್ಬೋದು, ಚಂದ್ರನಾಗೂರ್, ಕಲ್ಕತ್ತಾ, ಪಾಟ್ನಾ, ಈ ಮುಖ್ಯವಾಗಿ ಬ್ರಿಟಿಷರ ನೆಲೆಗಳು, ಫ್ರೆಂಚರ ನೆಲೆಗಳು, ಡಚ್ಚರ ನೆಲೆಗಳು ಮತ್ತು ಪೋರ್ಚುಗೀಸರ ನೆಲೆಗಳು, ಇವುಗಳನ್ನು ನೋಡ್ಕೊಡ್ರಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಥಳಗಳಾದರೂ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಭೂಪಟದಲ್ಲಿ ಗುರುತಿಸಲಿಕ್ಕೆ ಕೊಟ್ಟೇ ಇರ್ತಾರೆ. ಇನ್ನು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಭಾರತದ ಚಂಡಮಾರುತ ಮತ್ತು ಭೂಕಂಪನ ಪ್ರದೇಶಗಳು ಅಂತ ಇದಾವೆ. ಸೊ ಇದು ಕೂಡ ಸ್ಥಳಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಶ್ರೀನಗರ, ಕಾಂಗ್ರಾ, ಉತ್ತರಾಖಂಡ, ದ್ವಾರಕಾ, ಪೋರ್ಬಂದರ್, ವೀರ್ವಾಲ್, ಭೂಪಾಲ್, ಸೂರತ್, ಲಾತೂರ್, ಕೊಯ್ನಾ, ಮಚ್ಲಿಪಟ್ಟಣ, ನೆಲ್ಲೂರು, ಪಾಂಡಿಚೇರಿ, ಕೊಚ್ಚಿ, ಪೂರಿ, ಕಲ್ಕತ್ತಾ, ಓಕೆ, ಸೀಲಾಂಗ್, ಕಚಾರ್, ದಾಲ್ಪುರ್, ದುಬ್ರಿ. ಸೊ ಇವೆಲ್ಲವುಗಳು ಕೂಡ ಏನಾಗಿದ್ದಾವಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಥಳಗಳೇ ಇದ್ದಾವೆ. ಇವುಗಳನ್ನು ಸಹಿತ ತಾವೇನು ಪ್ರಾಕ್ಟೀಸನ್ನು ಮಾಡಬೇಕು. ಇನ್ನು ಭಾರತದ ವಿವಿಧ ಕೈಗಾರಿಕಾ ಸ್ಥಳಗಳು ಅಂತದಲ್ಲಿ ಬಂದರೆ ಸೊ ಇಲ್ಲಿಂದನೂ ಕೂಡ ಒಂದು ಸ್ಥಳ. ಸೊ ಡೆಫಿನೆಟ್ ಆಗಿ ಭೂಗೋಳದನ್ನೇ ಏನು ಮಾಡಿರ್ತಾರೆ, ಒಂದು 3 ಸ್ಥಳಗಳು ಬಂದಿರ್ತಾವೆ. ಇತಿಹಾಸದ ಒಂದು ಯಾವುದಾದ್ರೂ ಒಂದು ಸ್ಥಳವನ್ನು ಬಂದಿರ್ತದೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕಾಗದ, ಈ ಸ್ಥಳಗಳ ಬಗ್ಗೆನೂ ಕೂಡ ನೋಡ್ಕೊಳ್ಳೇಬೇಕಾಗ್ತದೆ. ಇದು ಫರೀದಾಬಾದ್, ಕಾನ್ಪುರ್, ಬೊಕಾರೋ, ಜಮ್ಶೇಡ್ಪುರ್, ರೂರ್ಕೆಲಾ, ದುರ್ಗಾಪುರ್, ಕಲ್ಕತ್ತಾ, ಭಿಲಾಯ್ ಆಗಿರ್ಬೋದು, ವಿಶಾಖಪಟ್ಟಣಂ ಆಗಿರ್ಬೋದು, ಕೊಯಮತ್ತೂರ್, ಸೇಲಂ, ಬೆಂಗಳೂರು, ದಾವಣಗೆರೆ, ಭದ್ರಾವತಿ, ಮುಂಬೈ, ಸೂರತ್, ಅಹಮದಾಬಾದ್. ಸೊ ಇವು ಏನಾಗಿದ್ದಾವಪ್ಪ ಅಂದ್ರೆ ಭಾರತದಲ್ಲಿ ವಿಶೇಷವಾಗಿ ಕೈಗಾರಿಕಾ ಸ್ಥಳಗಳಂತಾನೆ ಪ್ರಸಿದ್ಧಿಯಾಗಿದ್ದಾವೆ. ಸೊ ಈ ಸ್ಥಳಗಳನ್ನು ಸಹಿತ ಗುರುತಿಸೋದನ್ನು ತಾವೇನು ನೋಡ್ಕೊಡ್ರಿ. ಇನ್ನು ಮುಂದಿನ ವಿದ್ಯಾರ್ಥಿಗಳೇ, ಸೊ ಇದು ಕೂಡ ಭಾರತದಲ್ಲಿರ್ತಕ್ಕಂಥ ಸುವರ್ಣ ಚತುಷ್ಕೋನ ಕಾರಿಡಾರ್, ಹೆದ್ದಾರಿಗಳು, ಬಂದರುಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಬಂಧಪಟ್ಟಂತೆ ಸ್ಥಳಗಳಿದ್ದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಇದೆ. ಇಲ್ಲಿಂದ ಒಂದು ಸ್ಥಳ ಆದರೂ ಕೂಡ ಡೆಫಿನೆಟ್ ಆಗಿ ಏನು ಮಾಡಿರ್ತಾರೆ, ಕೇಳೇ ಇರ್ತಾರೆ. ಇಲ್ಲಿ ಚತುಷ್ಕೋನ ಕಾರಿಡಾರ್ಗಳಾಗಿದ್ದಾವ, ಬಂದರುಗಳಿದ್ದಾವ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. ಇವೆಲ್ಲವುಗಳನ್ನು ತಾವೇನು ನೋಡ್ಕೊಳ್ಬೇಕು. ಈ ಮ್ಯಾಪ್ನಲ್ಲಿರ್ತಕ್ಕಂಥ ಸ್ಥಳಗಳು ಸಹಿತ ಮೋಸ್ಟ್ ಇಂಪಾರ್ಟೆಂಟೇ ಆಗಿದ್ದಾವೆ. ಮುಂದೆ ವಿದ್ಯಾರ್ಥಿಗಳೇ, ಭಾರತದ ಶಕ್ತಿ ಸಂಪನ್ಮೂಲಗಳಂತಿದಾವ. ಇದು ಕೂಡ ಮೋಸ್ಟ್ ಆಗಿ ಇಲ್ಲಿಂದನೂ ಕೂಡ ಒಂದಂತೂ ಸ್ಥಳಗಳು ಕೇಳತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ. ನೌರೋರಾ, ರಾಣಾ ಪ್ರತಾಪ್ ಸಾಗರ್, ಮಧ್ಯಪ್ರದೇಶ, ಜಾರ್ಖಂಡ, ಒಡಿಸ್ಸಾ, ಛತ್ತೀಸ್ಗಢ, ಸೂರತ್, ತಾರಾಪುರ್, ಗುಜರಾತ್, ಬಾಂಬೆ ಹೈ, ಕರ್ನಾಟಕ, ಕೈಗಾ, ತಮಿಳುನಾಡು, ಇವುಗಳು ಕೂಡ ಏನಿದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇಲ್ಲಿಂದನೂ ಕೂಡ ಕ್ವಶನ್ಸ್ಗಳು ತುಂಬಾನೇ ಬರ್ತಕ್ಕಂಥ ಚಾನ್ಸಸ್ ಇದಾವೆ. ಇನ್ನು ಭಾರತದ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ನಿಕ್ಷೇಪಗಳನ್ನು ನೋಡಿದರೆ ವಿಶೇಷವಾಗಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಥವುಗಳನ್ನು ಏನು ಮಾಡಿದ್ದಾರೆ, ಗುರುತಿಸಿದ್ದಾರೆ. ಇಲ್ಲಿ ರಾಜ್ಯಗಳನ್ನಕ್ಕಿಂತನೂ ವಿಶೇಷವಾಗಿ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ನಿಖರವಾಗಿ ಸ್ಥಳಗಳನ್ನೇ ಕೂಡ ಏನು ಮಾಡಕ್ತಾರೆ, ಗುರುತಿಸ್ಲಿಕ್ಕೆ ಕೊಟ್ಟಿರ್ತಾರೆ. ಸೊ ಇಲ್ಲಿಂದ ಏನು ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಭಾರತದಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳು. ಇಲ್ಲಿಂದನೂ ಕೂಡ ಒಂದು ಸ್ಥಳ ಏನು ಮಾಡ್ತೀವಿ, ನಾವು ನಿರೀಕ್ಷೆಯನ್ನ ಮಾಡ್ತೀವಿ ಪ್ರಶ್ನೆ ಪತ್ರಿಕೆಯಲ್ಲಿ. ಅದು ಬಿಯಾಸ್ ಆಗಿರ್ಬೋದು, ಬಾಂಕ್ರನಾಗಲ್ ಆಗಿರ್ಬೋದು, ಗಂಡಕ್ ಆಗಿರ್ಬೋದು, ಕೋಸಿ, ದಾಮೋದರ ನದಿ ಕಣಿವೆ, ರಿಹಾಂಡ, ಹೀರಾಕೂಡ್, ಚಂಬಲ್, ನರ್ಮದಾ, ಕೃಷ್ಣ ಮೇಲ್ದಂಡೆ ಯೋಜನೆ, ತುಂಗಭದ್ರಾ, ನಾಗಾರ್ಜುನ ಸಾಗರ. ಇವೇನಾಗಿದ್ದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾರತದಲ್ಲಿನ
ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿದಾವೆ. ಇಲ್ಲಿಂದ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಅದ. ಇನ್ನು ಭಾರತದ ಭೂ ಸ್ವರೂಪಗಳಲ್ಲಿ ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಅದ. ಇಲ್ಲಿ ಉತ್ತರದ ಮಹಾಮೈದಾನ ಅದ, ಉತ್ಕಲ ತೀರ ಅದ, ಎಸ್ ಕೊಂಕಣ ತೀರ ಅದ, ಮಲಬಾರ್ ತೀರದ, ಕೋರ್ಮಂಡಲದ, ಇವುಗಳನ್ನು ಸಹಿತ ತಾವೇನು ಮಾಡ್ಕೊಳ್ಬೇಕಾಗ್ತದೆ, ಸ್ವಲ್ಪ ನೀವು ಚೆನ್ನಾಗಿ ಗಮನಿಸಬೇಕಾಗ್ತದೆ. ಇಲ್ಲಿಂದನೂ ಕೂಡ ಕ್ವಶನ್ಸ್ಗಳು ವಿಶೇಷವಾಗಿ ತೀರ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರ್ಬೋದು. ಇನ್ನು ಇದರಲ್ಲಿ ನೋಡೋದಾದರೆ ಇಲ್ಲಿ ಒಂದು 82.5 ರೇಖಾಂಶ ಸಿಗ್ತದೆ. ಇದು ಬಹಳ ಮೋಸ್ಟ್ ಆಗಿ ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ ಎಕ್ಸಾಮಲ್ಲಿ ಕೇಳಿರ್ತಾರೆ. 82.5 ಉತ್ತರ ರೇಖಾಂಶಗಳನ್ನು ಗುರುತಿಸ್ರಿ ಅಂತ ಕೇಳಿರ್ತಾರೆ. ಇದನ್ನು ಸ್ವಲ್ಪ ಈ ಒಂದು ನಕ್ಷೆಯಲ್ಲಿ ತಾವು ಅದನ್ನು ಏನು ಮಾಡಬೇಕಾಗ್ತದೆ, ವಿಶೇಷವಾಗಿ ಗಮನವನ್ನು ಕೊಡಬೇಕಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಟಿಪ್ಪು ನಂತರದ ಮೈಸೂರಿನಲ್ಲಿ ವಿಶೇಷವಾಗಿ ಏನು ಮಾಡಿದ್ದಾರೆ, ಈ ಸ್ಥಳಗಳು ಇವೇನದವಲ್ಲ, ಮಂಗಳೂರು, ಕಲ್ಲಿಕೋಟೆ ಹಿಂದ ಹಿಡಿದು ಈ ಕಡೆ ಇರ್ತಕ್ಕಂಥ ಸ್ಥಳಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಅವುಗಳನ್ನು ಸಹಿತ ತಾವು ನಕ್ಷೆಯಲ್ಲಿ ಗುರುತಿಸೋದನ್ನು ಏನು ಮಾಡಿ ವಿದ್ಯಾರ್ಥಿಗಳೇ ರೂಢಿಸಿಕೊಳ್ಳಿ. ಸೊ ಇಷ್ಟು SSLCಯ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ವಿಶೇಷವಾಗಿ ಸಮಾಜ ವಿಜ್ಞಾನದಲ್ಲಿ 5ಕ್ಕೆ 5 ಅಂಕಗಳನ್ನು ನಾವೇನು ಮಾಡ್ಬೋದು, ನಿಖರವಾಗಿ ಗುರುತಿಸ್ಬೋದು. ಆ 5ಕ್ಕೆ 5 ಅಂಕಗಳನ್ನು ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಸುಲಭವಾಗಿಯೇ ಗಳಿಸಲಿಕ್ಕೆ. ಸೊ 4 ಸ್ಥಳಗಳ ಪರಿಚಯಗಳ ಬಗ್ಗೆ ನಮಗೆ ಬೇಕಾಗಿರ್ತದೆ. ಆ 4 ಸ್ಥಳಗಳ ನಿಖರವಾಗಿ ನಾವು ಪರಿಚಯವನ್ನು ಹೊಂದಿದ್ದೇ ಆದರೆ ಸೊ ಅವುಗಳನ್ನು ನಿಖರವಾಗಿ ಗುರುತಿಸ್ಬೋದು, ಜೊತೆಗೆ ಹೆಚ್ಚು ಅಂಕಗಳನ್ನು ಸಹಿತ ಗಳಿಸ್ಬೋದು. 1 ಅಂಕ ಅಂತಲೂ ಕೂಡ ಚೆನ್ನಾಗಿ ಮ್ಯಾಪ್ಗಳನ್ನು ಬಿಡಿಸ್ಲಿಕ್ಕೆ ಕೊಟ್ಟಿರ್ತಾರೆ. ಎಷ್ಟು ನೀಟಾಗಿ ಮ್ಯಾಪ್ಗಳನ್ನು ಬಿಡಿಸ್ತೀರಿ ಅಷ್ಟು ಅದಕ್ಕೆ 1 ಅಂಕ ಇರ್ತದೆ. ಉಳಿದ 4ಗಳನ್ನು ಆ ನಕ್ಷೆಯಲ್ಲಿ ಸ್ಥಳಗಳ ಗುರುತಿಸೋದಕ್ಕೆ ಇರ್ತದೆ. ಸೊ ಅದಕ್ಕಾಗಿ ನಾವು ನಿಮಗೆ ಹೇಳ್ತಕ್ಕಂಥದ್ದು ವಿಶೇಷವಾಗಿ ವಿದ್ಯಾರ್ಥಿಗಳೇ, ಮ್ಯಾಕ್ಸಿಮಮ್ ಆಗಿ ನೀವೇನು ಮಾಡಬೇಕು, ಇದೇ ತರನಾಗಿರ್ತಕ್ಕಂಥ ಭಾರತದ ನಕ್ಷೆಗಳನ್ನು ಬಿಡಿಸಿ ಅದರಲ್ಲಿ ಈ ಸ್ಥಳಗಳನ್ನು ಗುರುತಿಸಿದ್ದೆ ಆದರೆ ಸೊ ಖಂಡಿತವಾಗಿ ಸಮಾಜ ವಿಜ್ಞಾನದಲ್ಲಿ 5ಕ್ಕೆ 5 ಅಂಕಗಳನ್ನು ಗಳಿಸ್ತೀರಿ. ಇದೇ ತರಹದ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ, ವಿಜ್ಞಾನ, ಗಣಿತದಲ್ಲಿನೂ ಕೂಡ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನೇ ಹಾಕ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ವಿಶೇಷವಾಗಿ ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಸಹಿತ ತಾವುಗಳು ಪಿನ್ನನ್ನು ಮಾಡ್ಬೋದು. ಸೊ ಖಂಡಿತವಾಗಿ ನಾವು ಸಮಯ ಸಿಕ್ಕಾಗ ಅದಕ್ಕೆ ಪ್ರತಿ ಉತ್ತರಗಳನ್ನು ಕೊಡಲಿಕ್ಕೆ ಸಿದ್ಧರಿದ್ದೀವಿ. ನಮ್ಮ ಎಲ್ಲ ಕ್ಲಾಸ್ಗಳ ವಿಡಿಯೋ ಲಿಂಕ್ಗಳಾಗಿರ್ಬೋದು, ಅಪ್ಡೇಟ್ಸ್ಗಳನ್ನು ನಾವೇನು ಮಾಡ್ತಾ ಇರ್ತೀವಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರನ್ನು ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.